ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯಾವುದೇ ಶುಭ ಸಮಾರಂಭಗಳಾಗ್ಬೋದು ಅಥವಾ ಮಕ್ಕಳ ಒಂದು ನಾಮಕರಣ ಆಗ್ಬೋದು, ವಿವಾಹ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ನಾವು ಒಂದು ಪದ್ಧತಿಯನ್ನು, ಅದು ಸಂಪ್ರದಾಯ ಅನ್ನೋದಕ್ಕಿಂತ ಪದ್ಧತಿ, ಸಂಪ್ರದಾಯ ಅಲ್ಲ, ಆದರೆ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಅದುವೇ ನಾವು ಹೋಗ್ತಕ್ಕಂಥ ಆ ನಾಮಕರಣ, ವಿವಾಹ, ಗೃಹ ಪ್ರವೇಶ ಹಾಗೂ ಕೆಲವರ ಒಂದು ತುಂಬ ಆತ್ಮೀಯರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಅಥವಾ ಯಾವುದಾದ್ರೂ ಶುಭಾಶಯ ಕೋರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಯ್ಯನ್ನು ಕೊಡ್ತೀವಿ. ಆ ಮುಯ್ಯಿ ಈಗಲ್ಲ, ಅನಾದಿ ಕಾಲದಿಂದಲೂ ಆ ಪದ್ಧತಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅದು ರೂಢಿಯಲ್ಲಿ ಬಂದಿರೋದು. ಮುಯ್ಯಿ ಅಂತಂದರೆ ಏನಿದು, ಇದರ ವಿಶೇಷ ಏನು, ಈ ಪದ ಕನ್ನಡ ಪದನ, ಇದು ಹೇಗೆ ಬಂತು ಅಂತ ಹೇಳಿದ್ರೆ, ನಾವು ಅವರಿಗೆ ಉಡುಗೊರೆಯಾಗಿ ಪ್ರೀತಿಪೂರ್ವಕವಾಗಿ ಕೊಡ್ತಕ್ಕಂಥದ್ದನ್ನು ನಾವು ಮುಯ್ಯಿ ಅಂತ ಹೇಳಿಬಿಟ್ಟು ಕರಿತೀವಿ. ಅದು ಹಣದ ರೂಪದಲ್ಲಿರ್ಬೋದು, ವಸ್ತು ರೂಪದಲ್ಲಿರ್ಬೋದು, ಯಾವುದೇ ಒಂದು ರೂಪದಲ್ಲಿರ್ಬೋದು. ಪ್ರೀತಿಪೂರ್ವಕವಾಗಿ ಅವರಿಗೆ ಮನಸ್ಸಿನ ಒಂದು ಒಳ್ಳೆಯ ಭಾವನೆಯಿಂದ ಕೊಡ್ತಕ್ಕಂಥದ್ದನ್ನೇ ಮುಯ್ಯಿ ಅಂತ ನಾವು ಕರಿತೀವಿ. ಆದರೆ ಇದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುತ್ತೆ. ಇದರ ಹಿಂದಿನ ಮಹತ್ವ ಏನು ಅಂದರೆ, ಹಿಂದಿನ ಕಾಲದಲ್ಲಿ ನಾವು ಹೇಳ್ತೀವಿ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಕ್ಕಂಥ ಪದ ಏನು, ಅದಕ್ಕೆ ಮುಂದೆ ಏನಿದೆ, ಮದುವೆ ಮಾಡಿ ನೋಡು ನಿನಗೆ ಕಷ್ಟಗಳು ತಪ್ಪಿದ್ದಲ್ಲ, ಮನೆ ಕಟ್ಟಿ ನೋಡು ಮತ್ತೆ ನೀನು ಕಷ್ಟದಲ್ಲಿ ಸಿಕ್ಕಾಕೊಳ್ತೀಯ ಅಥವಾ ನಿನಗೆ ಕಷ್ಟ ಬರುತ್ತೆ. ಅಲ್ಲಿ ಮದುವೆ ಮಾಡಿ ನೋಡು ಅನ್ನೋದ್ರ ಮುಂದೆ ಇನ್ನೂ ಒಂದಷ್ಟಿದೆ. ಮನೆ ಕಟ್ಟಿ ನೋಡು ಅಂತಕ್ಕಂಥದ್ರ ಮುಂದೆ ಅಲ್ಲೂ ಒಂದು ಅರ್ಥ ಇದೆ. ಅದೇನು ಅಂದರೆ, ಮದುವೆ ಮಾಡಿ ಮನೆ ಕಟ್ಟಿದವರ ಕಷ್ಟ ಹೇಳಲಾಗದು, ಅಷ್ಟು ಕಷ್ಟ ಕೂಡ ಇರ್ತಕ್ಕಂಥ ಸಾಧ್ಯತೆಗಳು ಹಿಂದಿನ ಕಾಲದಿಂದಲೂ ಕೂಡ ಅದು ಬರ್ತಾ ಇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅಥವಾ ವಿವಾಹಕ್ಕೆ ಹೋಗ್ತೀವಿ. ಅಂತಹ ಸಮಯದಲ್ಲಿ ನಾವು ನೆಂಟರಿಷ್ಟರಾಗ್ಬೋದು, ಸ್ನೇಹಿತರಾಗ್ಬೋದು, ಗೊತ್ತಿರೋರಾಗ್ಬೋದು ಅಥವಾ ಯಾರೇ ಆದರೂ ಕೂಡ ಅಲ್ಲಿ ಬರಿಗೈಯಲ್ಲಿ ನಾವು ಹೋಗಲ್ಲ. ತಕ್ಷಣ ಏನು ಮಾಡ್ತೀವಿ, ನಾವು ಒಂದು ಕವರ್, ಹಿಂದಿನ ಕಾಲದಲ್ಲಿ ಒಂದು ಮುಯಿ ಕವರ್ಗಳಂತ ಈಗಲೂ ಕೂಡ ಇದೆ. ಆ ಕವರಲ್ಲಿ ನಮಗೆ ಏನೋ ಒಂದು ತೋಚಿದ ಹಣ ಇಟ್ಕೊಂಡು, ನಮ್ಮ ಕೈಲಾದ ಹಣ ಅಥವಾ ಅವರ ಬಾಂಧವ್ಯದ ಒಂದು ಬೆಲೆ ಕೂಡ ಅಲ್ಲಿರ್ಬೋದು. ಯಾಕೆಂದರೆ ತುಂಬ ಬೇಕಾದವ್ರಿಗೆ ಜಾಸ್ತಿ ದುಡ್ಡು ಕೂಡ ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆ ರೀತಿ ಆ ಮುಯ್ಯನ್ನು ಅದರಲ್ಲಿಟ್ಟು ಅದನ್ನು ನಾವು ತಗೊಂಡೋಗಿ ಕೊಡ್ತೀವಿ. ಅಲ್ಲೂ ಸಹ ಒಂದು ಪದ್ಧತಿ ಇದೆ. ನಾವು ₹1 ಸೇರಿಸಿ ಮುಯ್ಯಿಗೆ ಕೊಡ್ತೀವಿ. ಯಾಕೆ, ಈ ಪ್ರಶ್ನೆ ಕೂಡ ಬರುತ್ತೆ. ಹಿಂದಿನ ಕಾಲದಲ್ಲಿ ₹10 ಅಂದರೆ ಅದು ತುಂಬ, ಆದರೆ ಅದಕ್ಕೆ 11 ಕೊಡೋರು, 21 ಕೊಡೋರು, 51 ಕೊಡೋರು, ₹100 ಕೊಡೋರು, 101 ಕೊಡೋರು. ಆದರೆ ಕೆಲವು ಕಡೆ ಈ ₹110 ಕೂಡ ಕೊಡ್ತಾಯಿದ್ರು. ಅದು ಭಾಳ ದೊಡ್ಡ ಅಮೌಂಟ್. ಅದು 110 ಅಂದರೆ ತುಂಬ ದೊಡ್ಡ ಅಮೌಂಟು. ಆಮೇಲೆ 1001, ಈ ಒಂದನ್ನು ಸೇರಿಸಿ ಯಾಕೆ ಕೊಡ್ತೀವಿ ಅಂತ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇರುತ್ತೆ. ಇದು ನಾವು ಯಾವಾಗಲೂ ಅಷ್ಟೇ, ಈಗ ₹100 ಅಂದಾಗ ಕಡೆಯದಾಗಿ 0 ಆಗುತ್ತೆ. 0 ಒಂದು ಪರಿಪೂರ್ಣದ ಸಂಕೇತ ಅಲ್ಲ. ಆ 0 ಅಂತಕ್ಕಂಥದ್ದು ಅವರ ಬಾಂಧವ್ಯವನ್ನು ಎಲ್ಲೋ ಒಂದು ಕಡೆ ಒಂಥರ ಮಾನಸಿಕವಾಗಿ ಹಿಂಸೆ ಕೂಡ ಆಗಬಹುದು ಅನ್ನೋ ಉದ್ದೇಶಕ್ಕೆ 1 ಅಂತಕ್ಕಂಥದ್ದು ಪ್ರಾರಂಭದ ಸಂಕೇತ ಆಗಿರುತ್ತೆ, ಅಭಿವೃದ್ಧಿಯ ಸಂಕೇತ ಆಗಿರುತ್ತೆ, ಸೂರ್ಯನ ಸಂಕೇತ ಆಗಿರುತ್ತೆ. ಹಾಗಾಗಿ ಆ 101 ಅಂದರೆ 100ನ್ನು ಮುಗಿಸಿ 1ಕ್ಕೆ ಹೋಗ್ತಾ ಇದ್ದೀರಾ ನೀವು, ನಿಮಗೆ ಶುಭವಾಗಲಿ ಅಂತಕ್ಕಂತಹ ಭಾವನೆ ಕೂಡ ಇರುತ್ತೆ. ಬರಿಗೈಯಲ್ಲಿ ಯಾವತ್ತೂ ಕೂಡ ಹೋಗಬಾರ್ದು. ಹಿಂದಿನ ಕಾಲದಲ್ಲಿ ಮುಯಿ ಪುಸ್ತಕ ಅಂತಲೇ ಒಂದು ಇಡ್ತಾಯಿದ್ರು. ಮುಯಿ ಬರೆಯೋರೇ ಒಬ್ಬರಿರೋರು. ಕೆಲವು ವಿವಾಹಗಳಿಗೆ ಅವರೇ ಬಂದು ಬರೀತಾಯಿದ್ರು. ಇನ್ನು ಮುಯಿ ಪುಸ್ತಕವನ್ನು 100 ವರ್ಷ ಅಥವಾ ವಂಶ ಪಾರಂಪರವಾಗಿ ಇಟ್ಕೊಂಡು ಅದನ್ನು ಗಮನಿಸಿ ನೋಡೋರು ಈಗಲೂ ಕೂಡ ಇದ್ದಾರೆ. ಹಾಗಾಗಿ ಈ ಮುಯಿ ಕೊಡೋದ್ರಿಂದ ಅವರ ಬಾಂಧವ್ಯಗಳು ಗಟ್ಟಿ ಆಗ್ತಕ್ಕಂಥದ್ದು. ಹಾಗೆಯೇ ಅಲ್ಲಿರ್ತಕ್ಕಂಥ ಏನೋ ಆರ್ಥಿಕ ತೊಂದರೆಗೆ ನಮ್ಮ ಕೈಲಿಂದ ಒಂದು ಸ್ವಲ್ಪ ಸಹಾಯ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪರಸ್ಪರ ಸಹಾಯ ಅಂತೂ ಕೂಡ ನಾವು ಇದನ್ನು ಕರೀತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಈ ಮುಯಿ ಅಂತಕ್ಕಂಥದ್ದು ಬಾಂಧವ್ಯಗಳನ್ನು ಬೆಸೆಯುತ್ತೆ. ಅದರ ಜೊತೆಗೆ ಯಾರಿಗೋ ಒಂಚೂರು ಸಹಾಯ ಕೂಡ ಆಗುತ್ತೆ. ಅವರೇನು ಭಿಕ್ಷುಕರಲ್ಲ, ಅವರೇನು ಹಣ ಇಲ್ಲದೆ ಇರೋರಲ್ಲ, ಅವರೇನು ಕಷ್ಟ ಅಂದರೆ ಎಲ್ಲೋ ಒಂದು ಕಡೆ ಈ ರೀತಿ ಒಂದು ವಿಶೇಷವಾಗಿ ಮದುವೆ ಮಾಡಿದಂಥ ವ್ಯಕ್ತಿ, ಆ ವ್ಯಕ್ತಿಗೆ ಒಂಚೂರು ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಈ ಮುಯಿ ಕೊಡುವ ಮಹತ್ವ ಹಿಂದಿನಿಂದಲೂ ಬಂದಿದೆ. ಕೆಲವರು ಇನ್ವಿಟೇಷನಲ್ಲಿ ಹಾಕ್ತಾರೆ, ನಾವು ಮುಯಿಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಆದರೆ ಅದು ಎಷ್ಟೇ ಶ್ರೀಮಂತರು, ಎಷ್ಟೇ ಕೋಟ್ಯಾಧೀಶರು, ಎಷ್ಟೇ ದುಡ್ಡಿರೋರಾದರೂ ಕೂಡ ಬೇಕಾದರೆ ಅದನ್ನು ತಗೊಂಡು ದಾನವಾಗಿ ಬೇರೆಯವ್ರಿಗೆ ಕೊಟ್ಬಿಡಿ. ಅವ್ರು ಕೊಡೋದಿದೆ ಅಲ್ವಾ, ಅದು ನಿಮಗೆ ದುಡ್ಡಿಲ್ಲ ಅಂತ ಕೊಡ್ತಾ ಇಲ್ಲ, ನಿಮಗೆ ಅದು ಆಶೀರ್ವಾದ ಪೂರ್ವಕ ಅಂತೂ ಕೂಡ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.